ಇನ್ನು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಐಟಿ ಇಲಾಖೆ ಎಂಟ್ರಿ ಕೊಡುತ್ತಾ ರನ್ಯಾ ಮನೆಯಲ್ಲಿ 2,67,00,000 ವಶಕ್ಕೆ ಪಡೆದಿದ್ರು ಡಿಆರ್ಐ ಅಧಿಕಾರಿಗಳು. ರನ್ಯಾ ಮನೆಯಲ್ಲಿ ಸಿಕ್ಕಂತ ಹಣದ ಬಗ್ಗೆ ಐಟಿಗೆ ಮಾಹಿತಿಯನ್ನ ಡಿಆರ್ಐ ಕೊಡುತ್ತೆ. ಇದೀಗ ತನಿಖೆಗೆ ಎಂಟ್ರಿ ಕೊಡೋದಕ್ಕೆ ಐಟಿ ಇಲಾಖೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ರನ್ಯಾ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಹಣ, ಇದರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ರನ್ಯಾ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಕೆಜಿಗಟ್ಟಲೆ ಚಿನ್ನದ ಜೊತೆ ಸಿಕ್ಕಾಕೊಂಡು ಬೀಳ್ತಾಳೆ. ಅದಷ್ಟೇ ಅಲ್ಲ, ಆಕೆ ಮನೆಯನ್ನ ಪರಿಶೀಲನೆ ನಡೆಸಿದಾಗ ಅಲ್ಲಿ ಸಿಕ್ಕಂತಹ ಹಣ ಕೂಡ ಈಗ ರನ್ಯಾಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. 2,67,00,000 ವಶಕ್ಕೆ ಪಡೆದಿದ್ರು ಡಿಆರ್ಐ ಅಧಿಕಾರಿಗಳು. ಈ ಹಣದ ಬಗ್ಗೆ ಐಟಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಇದೀಗ ತನಿಖೆಗೆ ಎಂಟ್ರಿ ಕೊಡೋದಕ್ಕೆ ಐಟಿ ಇಲಾಖೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ರನ್ಯಾ ಮನೆಯಲ್ಲಿ ಸಿಕ್ಕಂತ ಹಣ, ಚಿನ್ನದ ಬಗ್ಗೆ ಐಟಿ ಟೀಮ್ ಮಾಹಿತಿ ಕೇಳಿದೆ. ಮನೆಯಲ್ಲಿ ಪತ್ತೆಯಾಗಿದ್ದ 2,67,00,000 ಹಣದ ಮೇಲೆ ಐಟಿ ಕಣ್ಣಿದೆ. ಹಣದ ಜೊತೆಗೆ ಮನೆಯಲ್ಲಿ 2 ಕೋಟಿ ಮೌಲ್ಯದ ಚಿನ್ನವೂ ಕೂಡ ಪತ್ತೆಯಾಗಿದೆ. ಇಷ್ಟೊಂದು ಪ್ರಮಾಣದ ನಗದು ಹಣ ಮನೆಯಲ್ಲಿ ಇಟ್ಕೊಂಡಿದ್ದು ಯಾಕೆ? ಅಷ್ಟು ಪ್ರಮಾಣದ ನಗದು ಹಣ ರನ್ಯಾ ರಾವ್ ಬಳಿ ಬಂದಿದ್ದು ಹೇಗೆ? ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಆದಾಯದ ಮೂಲ ಯಾವುದು? ಪತ್ತೆಯಾದಂತ 2,67,00,000 ಹಣಕ್ಕೆ ರನ್ಯಾ ರಾವ್ ತೆರಿಗೆ ಕಟ್ಟಿದಾರಾ? ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಬಳಿ ಐಟಿ ಟೀಮ್ ಮಾಹಿತಿಯನ್ನ ಕೇಳಿದೆ. ಸದ್ಯದಲ್ಲೇ ಐಟಿ ಟೀಮ್ ಈ ಪ್ರಕರಣಕ್ಕೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನ ಐಟಿ ಟೀಮ್ ಪಡ್ಕೋತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಐಟಿ ಇಲಾಖೆ ಎಂಟ್ರಿ ಆಗುತ್ತಾ? ಈಗಾಗಲೇ ಈ ಪ್ರಕರಣದ ತನಿಖೆ ಬಹಳ ವೇಗವಾಗಿ ನಡೀತಾ ಇದೆ. ಸಿಬಿಐ ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು ಕೂಡ ಈಗಾಗಲೇ ಈ ಪ್ರಕರಣದ ತನಿಖೆಯನ್ನ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇಲಾಖಾವಾರು ತನಿಖೆ ಮತ್ತು ಸಿಐಡಿ ತನಿಖೆ. ಈಗ ಐಟಿ ಇಲಾಖೆ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಏರ್ಪೋರ್ಟ್ ನಲ್ಲಿ ನಟಿ ರನ್ಯಾ ರಾವ್ ಸಿಕ್ಕಿಬಿದ್ದಂತಹ ಕಹಾನಿ ಬಹಳ ರೋಚಕವಾಗಿದೆ. ಈಕೆ ಏರ್ಪೋರ್ಟ್ ನಲ್ಲಿ ತಗಲಾಕೊಂಡಿದ್ದೇ ಬಹಳ ರೋಚಕ. ದುಬೈನಿಂದ ಬೆಂಗಳೂರಿಗೆ ಹೊರಟಾಗ್ಲೇ ರನ್ಯಾ ರಾವ್ ಮೇಲೆ ಕಣ್ಣಿತ್ತು. ಫ್ಲೈಟ್ ಇಳಿತಾ ಇದ್ದಂತೆ ಆಕೆಯನ್ನ ಡಿಆರ್ಐ ಅಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಬಹಳ ಜೋರಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ತಕ್ಷಣವೇ ಬ್ಯಾಗು, ಲಗೇಜ್ ಅನ್ನ ಡಿಆರ್ಐ ತಪಾಸಣೆ ಮಾಡಿದೆ. ಚಿನ್ನ ಸಿಗದೆ ಇದ್ದಾಗ ನಿಮ್ಮ ಬಳಿ ಏನಾದ್ರೂ ಇದ್ರೆ ಮೊದಲೇ ಕೇಳಿದ್ರು. ರನ್ಯಾಗೆ ಚಿನ್ನ ಇದ್ರೆ ಘೋಷಿಸಿಕೊಳ್ಳಿ ಅಂತ ಡಿಆರ್ಐ ಅಧಿಕಾರಿಗಳು ಹೇಳ್ತಾರೆ. ಅಯ್ಯೋ, ನನ್ನ ಬಳಿ ಏನು ಇಲ್ಲ ಅಂತ ರನ್ಯಾ ರಾವ್ ಡ್ರಾಮಾ ಮಾಡ್ತಾಳೆ. ಏರ್ಪೋರ್ಟ್ ನಲ್ಲಿ ಈಕೆ ಸಿಕ್ಕಾಕೊಂಡು ಬಿದ್ದಿದ್ದೇ ಬಹಳ ರೋಚಕ ಕಹಾನಿ. ಇಷ್ಟು ಬಾರಿ ವಿದೇಶ ಪ್ರವಾಸ, ಕಳೆದ 15 ದಿನದಲ್ಲಿ 4 ಬಾರಿ ದುಬೈಗೆ ಹೋಗಿ ಬಂದ್ರೂ ಕೂಡ ಯಾವತ್ತೂ ಚೆಕಿಂಗ್ ಮಾಡಿಸ್ಕೊಳ್ಳದೇನೆ ಈಕೆ ಏರ್ಪೋರ್ಟ್ ನಿಂದ ಆರಾಮಾಗಿ ಹೊರಗಡೆ ಬರ್ತಾ ಇದ್ರು. ಆದ್ರೆ ಈ ಬಾರಿ ಹಾಗಲ್ಲ. ಅಧಿಕಾರಿಗಳು ರೆಡಿಯಾಗಿ ನಿಂತಿದ್ರು. ದುಬೈನಿಂದ ಬೆಂಗಳೂರಿಗೆ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂತೆ, ಈಕೆ ವಿಮಾನ ಇಳಿತಾ ಇದ್ದಂತೆ ಡಿಆರ್ಐ ಅಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಈಕೆಯನ್ನ. ನನ್ನ ಬಳಿ ಏನೂ ಇಲ್ಲ ಅಂತ ರನ್ಯಾ ರಾವ್ ಡ್ರಾಮಾ ಮಾಡಿದ್ರು. ಈ ವೇಳೆ ಮೊದಲು ಮೆಟಲ್ ಡಿಟೆಕ್ಟರ್ ನಲ್ಲಿ ರನ್ಯಾ ರಾವ್ ಪರೀಕ್ಷೆ ಆಗುತ್ತೆ. ಸೊಂಟದ ಕೆಳಭಾಗದಿಂದ ಕಾಲಿನ ತನಕ ಚಿನ್ನದ ಗಟ್ಟಿಗಳು ಪತ್ತೆ ಆಗುತ್ತೆ. ಟೇಪ್ನಿಂದ ದೇಹಕ್ಕೆ ಚಿನ್ನವನ್ನ ಸುತ್ತಕೊಂಡಿದ್ಲು ನಟಿ ರನ್ಯಾ ರಾವ್. ಚಿನ್ನ ಪತ್ತೆ ಆಗ್ತಿದ್ದಂತೆ ರನ್ಯಾ ರಾವ್ ನನ್ನ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ತಕ್ಷಣವೇ ರನ್ಯಾ ಮನೆಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ಶೋಧ ನಡೆಸ್ತಾರೆ. ಈ ವೇಳೆ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 2,67,00,000 ಹಣ. ಹಣದ ಮೂಲದ ಬಗ್ಗೆ ರನ್ಯಾಗೆ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಹಣದ ಬಗ್ಗೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ರನ್ಯಾ ಕೊಡೋದೇ ಇಲ್ಲ. ಯಾವ ವಿಷಯದ ಬಗ್ಗೆ ಕೂಡ ಈಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಈ ಇಡೀ ಪ್ರಕರಣದ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ಈಕೆ ಕೊಟ್ಟದ್ದು ಕಣ್ಣೀರ ಉತ್ತರ ಮಾತ್ರ. ಬರೀ ಕಣ್ಣೀರು ಹಾಕಿದಾಳೆ ಹೊರತು ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಅಧಿಕಾರಿಗಳ ಪ್ರಶ್ನೆಗೆ. ಈಗ ಈಕೆಯನ್ನ ಕೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಈಕೆಯ ಆಪ್ತ ವಲಯದಲ್ಲಿದ್ದವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ತಾ ಇದ್ದಾರೆ. ಅವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತಾ ಇದ್ದಾರೆ. ಈಕೆಯ ವ್ಯವಹಾರ, ಎಲ್ಲೆಲ್ಲಿ ಈಕೆ ಓಡಾಡ್ತಾ ಇದ್ಲು, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ನಟಿ ರನ್ಯಾ ರಾವ್ ಸಿಕ್ಕಿ ಬಿದ್ದಿದ್ದೇ ರೋಚಕ ಕಹಾನಿ. ಫ್ಲೈಟ್ ನಿಂದ ಬಹಳ ಕಾನ್ಫಿಡೆಂಟ್ ಆಗಿ ಈಕೆ ಹೊರಗಡೆ ಇಳಿತಾಳೆ. ಯಾಕಂದ್ರೆ ಯಾವತ್ತೂ ಕೂಡ ಚೆಕಿಂಗ್ ಮಾಡಿಸ್ಕೊಂಡು ಏರ್ಪೋರ್ಟ್ ನಿಂದ ಹೊರಗಡೆ ಬಂದಿದ್ದೇ ಇಲ್ಲ. ತಾನು ಐಪಿಎಸ್ ಅಧಿಕಾರಿಯ ಮಗಳು ಅಂತ, ಐಎಎಸ್ ಅಧಿಕಾರಿಯ ಮಗಳು ಅಂತ ಹೇಳ್ಕೊಂಡು ಈಕೆ ಏರ್ಪೋರ್ಟ್ ನಿಂದ ಸಲೀಸಾಗಿ ಹೊರಗಡೆ ಬರ್ತಾ ಇದ್ರು. ಇದೇ ಬಾರಿ ಈಕೆ ಚೆಕಿಂಗ್ ನಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದು.
ರನ್ಯಾ ಮನೆಯಲ್ಲಿ 2,67,00,000 ಹಣ ಏನ್ ಪತ್ತೆಯಾಯಿತು. ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ರನ್ಯಾ ಬಂಧನ ಆಯಿತು. ಅದಾದ ನಂತರ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಸಿಕ್ಕಂತಹ ಹಣ ತಕ್ಷಣವೇ ಆಕೆಯನ್ನ ಮನೆ ಕರ್ಕೊಂಡೋಗಿ ಅಲ್ಲೂ ಕೂಡ ಅಧಿಕಾರಿಗಳು ಶೋಧ ನಡೆಸ್ತಾರೆ. ಆಗ ಮನೆಯಲ್ಲಿ 2,67,00,000 ಹಣ ಪತ್ತೆಯಾಗುತ್ತೆ. ಹಣದ ಮೂಲದ ಬಗ್ಗೆ ರನ್ಯಾಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳಿಗೆ ಈಕೆ ಸರಿಯಾದ ಮಾಹಿತಿಯನ್ನ ಕೊಡೋದೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.